ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾ ಗುರೂನ್ ಮಮ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತಸ್ಮರಣೀಯರಾದ ಪರಮಪೂಜ್ಯರಾದ ಜಗದ್ಗುರುಗಳಾದ ಶ್ರೀಪಾದರಾಜ ತೀರ್ಥ ಗುರುಗಳ ಪರಮ ಪವಿತ್ರವಾದಂತಹ ಆರಾಧನೆಯ ಮಹೋತ್ಸವ ನಾಳಿನ ದಿನ ಬರ್ತಾ ಇದೆ. ಆದ್ದರಿಂದ ಅವರನ್ನು ಕುರಿತು ಅವರ ಮಹಿಮೆಯನ್ನು ವಿಶೇಷವಾಗಿ ನಾವು ಶ್ರವಣವನ್ನು ಮಾಡಬೇಕು. ಮಾಡಿದಾಗ ನಮಗೆ ಬೇಕಾದಂತಹ ಎಲ್ಲ ಇಷ್ಟಾರ್ಥಗಳನ್ನು ಆ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪರಣ ಅಂತರ್ಗತ ಗೋಪಿನಾಥ ನಮಗೆ ಕರುಣಿಸ್ತಾನೆ ಅಂತನ್ನೋದರಲ್ಲಿ ಯಾವುದೇ ತರಹದ ಸಂಶಯವಿಲ್ಲ. ಶ್ರೀಪಾದರಾಜ ತೀರ್ಥರ ತಂದೆ ತಾಯಿಯಂದರು ಇಬ್ಬರು ಬಹಳ ವಿಶಿಷ್ಟವಾದ ರೀತಿಯಿಂದ ತಾವು ತಪಸ್ಸನ್ನು ಮಾಡ್ತಾರೆ. ಶ್ರೀಪಾದರಾಜರ ಜನ್ಮ ಆದದ್ದು ಅತ್ಯಂತ ಉತ್ತಮವಾದ ಮುಹೂರ್ತದಲ್ಲಿ ಅವರ ಜನ್ಮವಾಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ ಉಭಯ ಕುಲಶುದ್ಧಿ. ಶ್ರೀಪಾದರಾಜರಿಗೆ ಇಷ್ಟು ಪವಿತ್ರವಾದ ಜನ್ಮ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಶ್ರೀಪಾದರಾಜರ ತಂದೆ ಹಾಗೂ ತಾಯಿ ಇವರಿಬ್ಬರ ಕುಲವೂ ಕೂಡ ಅತ್ಯಂತ ಶುದ್ಧವಾಗಿತ್ತು. ತಾವು ಅವತರಿಸಿದ ಮೇಲೆ ಅವರಿಗೆ ಸರಿಯಾದ ವಯಸ್ಸಿನಲ್ಲಿ ಏನೇನು ಸಂಸ್ಕಾರಗಳಾಗಬೇಕೋ ಎಲ್ಲ ಸಂಸ್ಕಾರಗಳು ಸರಿಯಾಗಿ ನಡೆದಿದೆ. ದೇವರ ಸಂಕಲ್ಪ. ಇವರು ಈ ಭೂಮಿಯಲ್ಲಿ ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡುವುದಕ್ಕೆ ತಾವು ಅವತಾರವನ್ನು ಮಾಡಿದ್ದು. ಇವರ ಗುರುಗಳಾದಂತಹ ಶ್ರೀರಂಗಂ ವಾಸಿಗಳಾದಂತಹ ಸ್ವರ್ಣವರ್ಣ ತೀರ್ಥ ಶ್ರೀಪಾದಂಗಳವರು ಇವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ. ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಲಕ್ಷ್ಮೀನಾರಾಯಣ ಮುನಿಗಳು ಎಂಬುದಾಗಿ ತಾವು ನಾಮಕರಣವನ್ನು ಮಾಡ್ತಾರೆ. ಮಾಡಿ ಇವರ ಪೂರ್ವಾಶ್ರಮದ ಸೋದರ ಮಾವಂದಿರಾದಂತಹ ವಿಭುದೇಂದ್ರ ತೀರ್ಥರು, ಆ ವಿಭುದೇಂದ್ರ ತೀರ್ಥರ ಹತ್ರ ತಾವು ಅಧ್ಯಯನಕ್ಕೆ ಕಳಿಸ್ತಾರೆ. ಅಧ್ಯಯನ ಎಲ್ಲ ಮಾಡಿ ಉತ್ತಮ ರೀತಿಯಿಂದ ತಾವು ಸಿದ್ಧರಾಗ್ತಾರೆ. ಎಷ್ಟರ ಮಟ್ಟಿಗೆ ಸಿದ್ಧರಾಗ್ತಾರೆ ಅಂತಂದರೆ ಟೀಕಾಕೃತ್ಪಾದರ ಮೇರು ಗ್ರಂಥ ಶ್ರೀಮನ್ ನ್ಯಾಯಸುಧಾ, ಆ ನ್ಯಾಯಸುಧಾ ಗ್ರಂಥಕ್ಕೆ ಮೊಟ್ಟ ಮೊದಲಿಗೆ ವ್ಯಾಖ್ಯಾನವನ್ನು ಮಾಡಿದ ಕೀರ್ತಿ ಅದು ಶ್ರೀಪಾದರಾಜರಿಗೆ ಸೇರಿದ್ದು. ಆ ವ್ಯಾಖ್ಯಾನವನ್ನು ರಚಿಸಿ ಅದಕ್ಕೆ ವಾಗ್ವಜ್ರ ಎಂಬುದಾಗಿ ತಾವು ಆ ಗ್ರಂಥಕ್ಕೆ ಹೆಸರನ್ನು ಇಡ್ತಾರೆ. ಆದ ಮೇಲೆ ವಿಶಿಷ್ಟವಾದ ರೀತಿಯಿಂದ ಭಗವಂತನನ್ನು ತಾವು ಸ್ತೋತ್ರವನ್ನು ತಾವು ಭಗವಂತನ ಸೇವೆಯನ್ನು ಮಾಡ್ತಾನೇ ಇದ್ದಾರೆ. ಒಂದು ದಿನ ಇವರ ಸೌಭಾಗ್ಯ ಹೇಗಿತ್ತು ಅಂತಂದರೆ ಇವರಿಗೆ ಸುಖ ಪ್ರಾರಬ್ಧ. ಸನ್ಯಾಸಿಗಳಾದರೂ ಇವರಿಗೆ ಸುಖ ಪ್ರಾರಬ್ಧ ಇತ್ತು. ಇವರ ಸ್ತೋತ್ರದಲ್ಲಿ ಇವರ ಶಿಷ್ಯರೇ ಆದಂತಹ ವ್ಯಾಸರಾಜರು ಅವರು ತಾವು ಸ್ತೋತ್ರವನ್ನು ಮಾಡಿದ್ದಾರೆ. ಏನು ಹೇಳ್ತಾರೆ ಅಂತಂದರೆ ಆ ಸ್ತೋತ್ರದಲ್ಲಿ ಭುಂಜಾನಂ ಷಷ್ಟಿಶಾಕಂ ಹಯ ಗಜ ಶಿಬಿಕಾ ಅನರ್ಘ್ಯ ಶಯ್ಯಾರಥಾಢ್ಯಂ ವಂದೇ ಶ್ರೀಪಾದರಾಜಂ ತ್ರಿಭುವನ ಮನಿಷಂ ಘೋರ ದಾರಿದ್ರ್ಯ ಶಾಂತೈ ಎಂಬುದಾಗಿ ತಾವು ಸ್ತೋತ್ರವನ್ನು ಮಾಡ್ತಾರೆ. ಶ್ರೀಪಾದರಾಜರು ತಾವು ಪ್ರತಿನಿತ್ಯ ತಾವು ಅವರಿಗೆ ಏನೊಂದು ಮಹಾಸಂಕಲ್ಪ ಅಂತಂದರೆ ದೇವರಿಗೆ ಚತುಷ್ಷಷ್ಟಿ ಶಾಖೆಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ. ಅವರಿಗೆ ಸುಖ ಪ್ರಾರಬ್ಧ ಅಂತಂದರೆ ದುಃಖವೇ ಇಲ್ಲದೆ ದೇವರು ಕರುಣಿಸಿದ ದೇವರ ಆಜ್ಞೆಯಂತೆ ತಾವು ಏನೇನು ಭೋಗಗಳನ್ನು ಮಾಡ್ತಾರೋ ಅದೆಲ್ಲವೂ ಭಗವಂತನ ತೃಪ್ತಿಗಾಗಿ ತಾವು ಭೋಗವನ್ನು ಮಾಡ್ತಾರೆ. ಹಾಗಾಗಿ ಇವರು ಪ್ರತಿನಿತ್ಯವೂ ಕೂಡ ಅಭ್ಯಂಗ 64 ಭಕ್ಷ್ಯಗಳ ಸಮರ್ಪಣೆಯನ್ನು ಮಾಡಿ ತಾವು ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾ ಇದ್ದರು. ಒಂದು ದಿನ ಏನಾಗ್ತದೆ, ಇವರು ನಿತ್ಯವೂ ಇಷ್ಟು ಸನ್ಯಾಸಿಗಳಾದರೂ ಇಷ್ಟು ವೈಭವದಿಂದ ಇವರು ಇದ್ದಾರೆ, ಎಲ್ಲ ಪದಾರ್ಥಗಳು ಇವರಿಗೆ ಒದಗಿ ಬರ್ತಾ ಇದೆ. ಅದಕ್ಕೆ ಇವರಿಗೆ ಎಲ್ಲ ಶಾಖೆಗಳನ್ನು
ನೈವೇದ್ಯ ಮಾಡುವಂತಹ ಒಂದು ಸೌಭಾಗ್ಯ ಸಿಗ್ತಾ ಇದೆ, ಇವರಿಗೆ ಅರಣ್ಯಕ್ಕೆ ಕಳಿಸೋಣ ಅಂತ ಹೇಳಿ ಇವರ ಗುರುಗಳು ಇವರನ್ನ ಅರಣ್ಯಕ್ಕೆ ಕಳಿಸ್ತಾರೆ. ಅರಣ್ಯಕ್ಕೆ ಕಳಿಸಿದಾಗ ಅವಾಗ ಆ ಅರಣ್ಯದಲ್ಲಿ ತಾವು ವಾಸ ಮಾಡ್ತಾ ಇರ್ತಾರೆ, ಶಿಷ್ಯರಿಗೆ ಪಾಠವನ್ನು ಹೇಳ್ತಾ ಇರ್ತಾರೆ, ತಾವು ಅನುಷ್ಠಾನವನ್ನು ಮಾಡ್ತಾ ಇರ್ತಾರೆ. ಅವಾಗ ಒಬ್ಬ ರಾಜ ಬರ್ತಾನೆ. ಆ ರಾಜ ಬಂದು ಶ್ರೀಪಾದರಾಜರಿಗೆ ಭಿಕ್ಷೆಯನ್ನು ಮಾಡಿಸ್ತಾನೆ. ಹೇಳ್ತಾನೆ, ನಾನು ವೆಂಕಟಾಚಲಕ್ಕೆ ನಾನು ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬಂದಿದ್ದೇನೆ, ಆದ್ದರಿಂದ ಇವತ್ತು ನೀವು ಯತಿಗಳಿದ್ದೀರಿ, ನಾನು ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯನ್ನು ನಿಮಗೆ ಭಿಕ್ಷೆಯನ್ನು ಮಾಡಿಸ್ತೇನೆ ಅಂತ ಹೇಳಿ 64 ಭಕ್ಷ್ಯದ ಸಿದ್ಧತೆಯನ್ನು ಮಾಡಬೇಕು ಅಂತ ಆ ಅರಣ್ಯದಲ್ಲಿ ಆ ರಾಜ ಆ ಗೋಪಿನಾಥ ದೇವರಿಗೆ ನೈವೇದ್ಯಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ತಾನು ಮಾಡಿಕೊಡ್ತಾನೆ. ಆವಾಗ ನಿಜವಾಗ್ಲೂ ಎಲ್ಲರಿಗೂ ಕೂಡ ಆಶ್ಚರ್ಯವಾಗ್ತದೆ. ಇವರು ಎಂಥ ಅರಣ್ಯಕ್ಕೆ ಹೋದರೂ ಸಹ ಇವರು ಅಷ್ಟು ವೈಭವದಿಂದ ಪೂಜೆ ಮಾಡೇ ಮಾಡ್ತಾರೆ. ದೇವರ ಸಂಕಲ್ಪ ಆಗಿದೆ, ಭಗವಂತ ಅಷ್ಟು ಇವರ ಹತ್ರದಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಎಲ್ಲರ ಸಾಕ್ಷಿಗೂ ಅವತ್ತು ಸಿದ್ಧವಾಗಿದೆ. ಒಂದು ದಿನ ಶ್ರೀಪಾದರಾಜರು ತಾವು ವಿಶಿಷ್ಟವಾದ ರೀತಿಯಿಂದ ವ್ಯಾಸತೀರ್ಥರಿಗೆ ಪಾಠವನ್ನು ಹೇಳ್ತಾ ಇದ್ದರು. ವ್ಯಾಸತೀರ್ಥರಿಗೆ ಪಾಠವನ್ನು ಹೇಳಿ ಅವರನ್ನು ಸಿದ್ಧಪಡಿಸಿದ್ದಾರೆ. ಸ್ವಯಂ ಮಹಾ ಪಾಂಡಿತ್ಯ, ವಿಶಿಷ್ಟವಾದ ರೀತಿಯಿಂದ ಹಯಗ್ರೀವ ದೇವರ ಉಪಾಸನೆಯನ್ನು ಮಾಡಿದವರು ಶ್ರೀಪಾದರಾಜರು. ಇವತ್ತಿಗೂ ಕೂಡ ಶ್ರೀಪಾದರಾಜ ಮಠದ ಸಂಸ್ಥಾನದಲ್ಲಿ ಒಂದು ಹಯಗ್ರೀವ ದೇವರ ಪ್ರತಿಮೆ ಇದೆ. ಆ ಹಯಗ್ರೀವ ದೇವರ ಪ್ರತಿಮೆ ಬರಲಿಕ್ಕೆ ಕಾರಣ ಏನು ಅಂತಂದರೆ, ಶ್ರೀಪಾದರಾಜರು ವಿಶಿಷ್ಟವಾದ ವಾಕ್ಯಾರ್ಥವನ್ನು ಮಾಡಿ ತಾವು ಶ್ರೀಮದಾಚಾರ್ಯ ಸಿದ್ಧಾಂತವನ್ನು ಸ್ಥಾಪನೆಯನ್ನು ಮಾಡ್ತಾ ಇರ್ತಾರೆ. ಕೆಲವು ಪಂಡಿತರು ಶ್ರೀಪಾದರಾಜರ ಪಾಂಡಿತ್ಯವನ್ನು ಸಹನೆ ಮಾಡದೆ ಅವರಿಗೆ ಮಾಂತ್ರಿಕ ಪ್ರಯೋಗವನ್ನು ತಾವು ಮಾಡಿಸ್ತಾರೆ, ಅಭಿಚಾರವನ್ನು ಮಾಡಿಸ್ತಾರೆ. ಮಾಡಿಸಿದಾಗ ತಾವು ಒಂದು ಮಂಡಲ ಕಾಲ ಮೌನವಾಗಿ ಇದ್ದು ಆ ಹಯಗ್ರೀವ ದೇವರ ಉಪಾಸನೆಯನ್ನು ಮಾಡಿ ಹಯಗ್ರೀವ ಮಂತ್ರ ಜಪವನ್ನು ತಾವು ಮಾಡಿ ವಿಶೇಷವಾದ ಹಯಗ್ರೀವರ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೆ. ಆ ಪ್ರತಿಮೆ ಶ್ರೀಪಾದರಾಜರು ಪೂಜೆ ಮಾಡ್ತಾ ಇರಬೇಕಾದ್ರೆ ಎಲ್ಲ ಕಡೆಗೆ ಅಡ್ಡಾಡ್ತಿತ್ತಂತೆ. ಆ ಪ್ರತಿಮೆಯನ್ನು ಇನ್ಮೇಲೆ ನೀನು ಅಡ್ಡಾಡಬಾರದು, ಸ್ಥಿರವಾಗಿರಬೇಕು ಅಂತ ಆ ಒಂದು ಮಂಡಲ ಕಾಲ ತಾವು ವಿಶೇಷವಾಗಿ ತಾವು ಹಯಗ್ರೀವ ದೇವರನ್ನ ಉಪಾಸನೆಯನ್ನು ಮಾಡಿ ಆ ಪ್ರತಿಮೆಯನ್ನು ಇವತ್ತಿಗೂ ಕೂಡ ನಾವು ಶ್ರೀಪಾದರಾಜ ಮಠದ ಸಂಸ್ಥಾನದಲ್ಲಿ ನೋಡಬಹುದು. ಅಷ್ಟು ಅದ್ಭುತವಾಗಿ ನಮಗೆ ಪ್ರತಿಮೆ ಇದು ಜಡ, ಅದರಲ್ಲಿ ವಿಶಿಷ್ಟವಾದಂತಹ ಭಗವಂತನ ಸನ್ನಿಧಾನ ಅಂತ ನಮ್ಮ ಶಾಸ್ತ್ರ ತಿಳಿಸ್ತದೆ. ಅಂತಹ ಜಡವಾದ ಪ್ರತಿಮೆಯಲ್ಲಿ ವಿಶಿಷ್ಟವಾದ ಸನ್ನಿಧಾನ ಇದೆ ಅಂತ ತಮ್ಮ ತಪಸ್ಸಿನಿಂದ, ತಮ್ಮ ಅನುಸಂಧಾನದಿಂದ ಆ ಪ್ರತಿಮೆಯನ್ನೇ ಅಲ್ಲಾಡಿಸಿದವರು ಶ್ರೀಪಾದರಾಜರು. ಇಂತಹ ಮಹಾನುಭಾವರು, ಅವರ ವೃಂದಾವನ ದರ್ಶನವನ್ನು ನಾವು ಮಾಡಿಕೊಳ್ಳಬೇಕು. ಅವರ ಆರಾಧನೆಯ ದಿನ ಮುಳುಬಾಗಿಲಿಗೆ ಹೋಗಿ ಅವರ ದರ್ಶನವನ್ನು ಮಾಡಬೇಕು ನಿಜ, ಆದರೆ ಎಲ್ಲರಿಗೂ ಅದು ಸಾಧ್ಯವಾಗುವುದಿಲ್ಲ. ಬೇರೆ ಬೇರೆ ಕಾರ್ಯಭಾರಗಳಿಂದ ನಾವು ಒಂದೊಂದು ಕಡೆಗೆ ನಾವು ಇರ್ತೇವೆ. ಅವರ ಮೃತ್ತಿಕಾ ವೃಂದಾವನ ಕೆಲವೊಂದು ಕಡೆ ಇರುತ್ತದೆ, ಅಥವಾ ಅವರ ಚಿತ್ರಪಟವನ್ನು, ಫೋಟೋವನ್ನು ಇಟ್ಟುಕೊಂಡು ನಾವು ನಮ್ಮಿಂದ ಆದಷ್ಟು ಆ ಫೋಟೋಗೆ ಅಲಂಕಾರ ಮಾಡಿ ನಾವು ಆರಾಧನೆಯನ್ನು ಮಾಡಿ ಅವರ ಅನುಗ್ರಹವನ್ನು ನಾವು ಪಡೆಯಬೇಕು. ಶ್ರೀಪಾದರಾಜರು ನಾವು ಇದ್ದಲ್ಲೇ ಅವರ ಸ್ಮರಣೆಯನ್ನು ಮಾಡಿದರೆ ಅವಶ್ಯವಾಗಿ ಅವರ ಅನುಗ್ರಹವನ್ನು ಮಾಡೇ ಮಾಡ್ತಾರೆ, ಯಾವ ಸಂದೇಹವಿಲ್ಲ. ಅವರ ವೃಂದಾವನದ ಸೇವೆಯನ್ನು ಮಾಡೋದರಿಂದ ಸಿಗುವಂತಹ ಫಲ ಏನು ಅಂತಂತ ವ್ಯಾಸತೀರ್ಥರು ತಮ್ಮ ಸ್ತೋತ್ರದಲ್ಲಿ ತಿಳಿಸ್ತಾರೆ. ಯದ್ವೃಂದಾವನ ಸೇವೆಯ ಸುವಿಮಲಾಂ ವಿದ್ಯಾಂ ಪಶೂನ್ ಸಂತತಿಂ ಧ್ಯಾನಂ ಜ್ಞಾನಂ ಅನಲ್ಪಕೀರ್ತಿ ನಿವಹಂ ಪ್ರಾಪ್ನೋತಿ ಸೌಖ್ಯಂ ಜನಃ ತಮ್ಮಂದೇ ನರಸಿಂಹತೀರ್ಥ ನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅಂತ ತಾವು ಹೇಳ್ತಾರೆ. ಯಾವ ವೃಂದಾವನದ ಸೇವೆಯನ್ನು ಮಾಡೋದರಿಂದ ಸುವಿಮಲಾಂ ವಿದ್ಯಾಂ, ಅತ್ಯಂತ ನಿರ್ಮಲವಾದಂತಹ ವಿದ್ಯೆ ಸಿಗತ್ತೆ. ಲೌಕಿಕವಾದ ವಿದ್ಯೆ ಅಷ್ಟೇ ಅಲ್ಲ, ಲೌಕಿಕವಾದ ವಿದ್ಯೆಯನ್ನು ನಾವು ಓದಿ ಇವಾಗ ನಾವು ಧನವನ್ನು ಸಂಪಾದನೆ ಮಾಡಿ ನಾವು ಆರಾಮಾಗಿ ಜೀವನವನ್ನು ಮಾಡಬಹುದು. ಆದರೆ ಈ ವಿದ್ಯೆ ಮತ್ತೆ ಸಂಸಾರದಲ್ಲೇ ನಮ್ಮನ್ನು ತಿರುಗಿಸ್ತದೆ. ಆದರೆ ಇವರ ವೃಂದಾವನದ ಸೇವೆಯನ್ನು ಮಾಡಿದಾಗ ಸಿಗುವಂತಹ ವಿದ್ಯೆ ಎಂಥದ್ದು ಅಂತಂದರೆ ಸುವಿಮಲಾಂ ವಿದ್ಯಾಂ, ಅತ್ಯಂತ ನಿರ್ದುಷ್ಟವಾದಂತಹ ಶ್ರೀಮದ್ ಆಚಾರ್ಯರ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವಂತಹ ಮಹಾ ಸೌಭಾಗ್ಯ ಇವರ ವೃಂದಾವನದ ಸೇವೆಯನ್ನು ಮಾಡೋದರಿಂದ ಸಿಗತ್ತೆ. ಪಶು ಸಂತತಿ, ವಿಶಿಷ್ಟವಾದ ರೀತಿಯಿಂದ ಧ್ಯಾನ ಮಾಡುವಂತಹ ಸಾಮರ್ಥ್ಯ. ಕೆಲವೊಬ್ಬರು ಜಪವನ್ನು ಮಾಡ್ತಾ ಇರ್ತಾರೆ, 5 ನಿಮಿಷ ಮಾಡ್ತಾರೆ, ಎದ್ದು ಹೋಗ್ಬಿಡ್ತಾರೆ, ಕೂಡ್ಲಿಕ್ಕೆ ಆಗೋದಿಲ್ಲ. ಇವರ ವೃಂದಾವನದ ದರ್ಶನವನ್ನು ಮಾಡಿ ಇವರ ಸೇವೆಯನ್ನು ಮಾಡೋದರಿಂದ ಸ್ಥಿರವಾಗಿ ಕೂತು ಅಧ್ಯಯನ ಜಪವನ್ನು ಮಾಡುವಂತಹ ಸಾಮರ್ಥ್ಯ ಸಿಗತ್ತೆ ಅಂತ ಹೇಳ್ತಾರೆ. ಅನಲ್ಪ ಕೀರ್ತಿ ನಿವಹಂ, ಅಲ್ಪವಾದ ಕೀರ್ತಿ. ಕೆಲವೊಬ್ಬರು
ಒಂದು ಸತ್ಕರ್ಮವನ್ನು ಮಾಡಿರ್ತಾರೆ. ಆ ಸತ್ಕರ್ಮದಿಂದ ನಮಗೆ ಕೀರ್ತಿ ಬರಬೇಕಾಗಿರ್ತದೆ. ಆದರೆ ಆ ಕೀರ್ತಿ ಅಲ್ಪವಾದ ರೀತಿಯಿಂದ ಬಂದಿರ್ತದೆ. ಕೀರ್ತಿ ನಾವು ಬರಬೇಕು, ಯಾಕಂತಂದರೆ 4 ಜನ ನಮ್ಮನ್ನು ಪ್ರೋತ್ಸಾಹಿಸಿದಾಗ ಮಾತ್ರ ಮತ್ತಿಷ್ಟು ಉತ್ಸಾಹದಿಂದ ನಾವು ಮತ್ತೆ ಸತ್ಕರ್ಮದಲ್ಲಿ ನಾವು ಪ್ರವೃತ್ತರಾಗ್ತೇವೆ. ಹಾಗೆ ಆ ಶ್ರೀಪಾದರಾಜರ ಸೇವೆಯನ್ನು ಮಾಡೋದರಿಂದ ಬರುವಂಥ ಕೀರ್ತಿ ಎಂಥದ್ದು? ಏನೋ 1 ನಿಮಿಷ ಬಂತು, 2 ನಿಮಿಷ ಬಂತ ಅಲ್ಲ, ಅನಲ್ಪ ಕೀರ್ತಿ ನಿವಹಂ. ಅನಲ್ಪವಾದಂತಹ ಕೀರ್ತಿ, ಸಮೃದ್ಧವಾದಂತಹ ಕೀರ್ತಿ, ಸ್ಥಿರವಾದಂತಹ ಕೀರ್ತಿ ನಮಗೆ ಅವರ ವೃಂದಾವನದ ಸೇವೆಯನ್ನು ಮಾಡೋದರಿಂದ ಬರ್ತದೆ. ಅಂತಹ ಶ್ರೀಪಾದರಾಜರು ನಮ್ಮನ್ನು ಅನುಗ್ರಹ ಮಾಡಬೇಕು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಇವರ ವೃಂದಾವನಕ್ಕೆ ಪ್ರದಕ್ಷಿಣೆಯನ್ನು ಮಾಡಿದರೆ ಸಾಕು, ಭಾರತದಲ್ಲಿರುವಂತಹ ಎಲ್ಲ ಪುಣ್ಯಕ್ಷೇತ್ರದ ಯಾತ್ರೆ ಮಾಡಿದ ಫಲ ಬರ್ತದೆ ಅಂತ ವ್ಯಾಸತೀರ್ಥರು ನಮಗೆ ತಿಳಿಸ್ತಾರೆ. ಕಾಶಿ, ಕೇದಾರ, ಮಾಯಾ, ಕರಿಗಿರಿ, ಮಧುರಾ, ದ್ವಾರಕಾ, ವೆಂಕಟಾದ್ರಿ, ಶ್ರೀಮುಷ್ಣ ಕ್ಷೇತ್ರಪೂರ್ವ ತ್ರಿಭುವನ ವಿಲಸತ್ ಪುಣ್ಯಭೂಮಿ ನಿವಾಸ ಗುಲ್ಮಾದಿವ್ಯಾಧಿಹರ್ತ ಗುರುಗುಣ ನಿಲಯೋ ಭೂತ ವೇತಾಲ ಭೇದಿ ಭೂಯಾತ್ ಶ್ರೀಪಾದರಾಜೋ ನಿಖಿಲ ಶುಭತತಿ ಪ್ರಾಪ್ತಯೇ ಸಂತತಂನಃ. ಕಾಶಿ, ಕೇದಾರ, ಮಾಯಾ ಅಂತಂದರೆ ಹರಿದ್ವಾರ, ಕರಿಗಿರಿ ಅಂತಂದರೆ ಕರ್ನಾಟಕದಲ್ಲಿರುವಂತಹ ದೇವರಾಯನ ದುರ್ಗ, ಆಮೇಲೆ ಮಧುರಾ ಅಂತಂದರೆ ಮಧುರಾ ಪಟ್ಟಣ, ಕೃಷ್ಣ ತಾನು ಹುಟ್ಟಿದಂತಹ ಅವತಾರ ಮಾಡಿದಂತಹ ಕ್ಷೇತ್ರ, ದ್ವಾರಕಾ, ವೆಂಕಟಾದ್ರಿ, ಶ್ರೀಮುಷ್ಣ ಕ್ಷೇತ್ರ ಪೂರ್ವ, ಇದೇ ಮೊದಲಾದಂತಹ 3 ಲೋಕದಲ್ಲಿ ಏನು ಪುಣ್ಯಕ್ಷೇತ್ರಗಳು ಅಂತ ಇದೆ, ಆ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ತಪಸ್ಸನ್ನು ಮಾಡಿ ಧ್ಯಾನವನ್ನು ಮಾಡಿದಾಗ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಕೇವಲ ಶ್ರೀಪಾದರಾಜರ ವೃಂದಾವನದ ಪ್ರದಕ್ಷಿಣೆಯನ್ನು ಅಡಿ ಮೇಲೆ ಅಡಿ ಇಟ್ಟು ಪ್ರದಕ್ಷಿಣೆಯನ್ನು ಮಾಡೋದರಿಂದ ನಮಗೆ ಆ ಪುಣ್ಯ ಲಭಿಸ್ತದೆ ಅಂತ ವ್ಯಾಸತೀರ್ಥರು ಹೇಳ್ತಾ ಇದ್ದಾರೆ. ಮತ್ತು ಇಷ್ಟೆಲ್ಲ ಸೇವೆಯನ್ನು ಮಾಡಬೇಕಾದರೆ ನಮಗೆ ಒಳ್ಳೆ ಆರೋಗ್ಯ ಬೇಕಲ್ಲ ಅಂತಂದರೆ ಅದಕ್ಕೂ ಹೇಳ್ತಾರೆ ಗುಲ್ಮಾದಿ ವ್ಯಾಧಿಹರ್ತ. ಗುಲ್ಮ ಅಂತಂದರೆ ರಕ್ತಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಅಥವಾ ಕ್ಯಾನ್ಸರ್. ಆ ಕ್ಯಾನ್ಸರಿಗೆ ಗುಲ್ಮ ಅಂತ ಕರೀತಾರೆ. ಆ ಗುಲ್ಮವೇ ಮೊದಲಾದಂತಹ ಏನೇನು ವ್ಯಾಧಿಗಳಿದೆಯೋ ಆ ಎಲ್ಲ ವ್ಯಾಧಿಗಳನ್ನು ಆ ಗುರುಗಳು ಪರಿಹಾರವನ್ನು ಮಾಡಿ ನಮಗೆ ವಿಶೇಷವಾಗಿ ನಿಖಿಲ ಶುಭತತಿ ಪ್ರಾಪ್ತಿಯೇ, ಶುಭ ಸಮೂಹ ನಮಗೆ ದೊರಕುವಂತೆ ಅನುಗ್ರಹವನ್ನು ಮಾಡ್ತಾರೆ ಅಂತ ವ್ಯಾಸತೀರ್ಥರು ಹೇಳಿದ್ದಾರೆ. ವ್ಯಾಸತೀರ್ಥರು ಹೇಳಿದಂತೆ ನಮ್ಮ ಯೋಗ್ಯತಾನುಸಾರವಾಗಿ ವಿಶಿಷ್ಟವಾದ ರೀತಿಯಿಂದ ನಾವು ಸೇವೆಯನ್ನು ಮಾಡಿ ಅವರ ಅಂತರ್ಯಾಮಿಯಾದ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಅವರ ಉಪಾಸ್ಯ ಮೂರ್ತಿಯಾದಂತಹ ರಂಗವಿಠಲ ಗೋಪಿನಾಥನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.